ಕೊಪ್ಪಳದಲ್ಲಿ ಏನಾಯಿತು, ದಾವಣಗೆರೆಯಲ್ಲಿ ಜಿ ಎಮ್ ಸಿದ್ದೇಶ್ವರನ್ನ ಯಾರು ಸೋಲಿಸಿದ್ರು, ಕಲಬುರಗಿಯಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ರನ್ನ ಯಾರು ಸೋಲಿಸಿದ್ರು, ಕೊಪ್ಪಳದಲ್ಲಿ ಸಂಗಣ್ಣ ಕರಡಿನ ಬದಲಾವಣೆ ಮಾಡೋ ಅವಶ್ಯಕತೆ ಇತ್ತ, ಅದಕ್ಕೆ ಕಾಂಗ್ರೆಸ್ನವ್ರ ಜೋಡಿ ಎಷ್ಟು ಡೀಲಿಂಗ್ ಆಯಿತು. ಚಾಮರಾಜನಗರದಲ್ಲಿ ಕೊನೆಗೆ ಯಾರು ಅಲ್ಲಿ ಇನ್ಚಾರ್ಜ್ ಇದ್ದ ಆ ಅಭ್ಯರ್ಥಿಗೆ ಹಣ ಕೊಡಲಾರ್ದು ಓಡಿ ಬಂದ. ಮೈಸೂರಿನಲ್ಲಿ ಏನು ಮಾಡಿದ್ರು, ಇವೆಲ್ಲ ತುಮಕೂರಿನಲ್ಲಿ ಸೋಮಣ್ಣವ್ರ ಚುನಾವಣೆಯಲ್ಲಿ ಏನಾಯಿತು, ಇವೆಲ್ಲನೂ ಒಬ್ಬ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಇರುವಂಥವ್ರು ಇವತ್ತು ಪಕ್ಷನೇ ಸೋಲಿಸಲಿಕ್ಕೆ ಇವತ್ತು ನರೇಂದ್ರ ಮೋದಿಯವರಿಗೆ ಇವತ್ತು ಪೂರ್ಣ ಬಹುಮತ ಬರಲಿಲ್ಲ. ಕಾರಣ ಕರ್ನಾಟಕದಲ್ಲಿ 25-26 ಸೀಟ್ ಬರೋದನ್ನು ಕಡಿಮೆ ಆಯಿತು. ಉತ್ತರ ಪ್ರದೇಶದಲ್ಲಿ ಅಲ್ಲಿಯೂ ತಪ್ಪು ನಿರ್ಣಯಗಳು, ಯೋಗಿ ಆದಿತ್ಯನಾಥ್ರ ಮಾತು ಕೇಳಿಲ್ಲ, ಅಲ್ಲಿಯೂ ನಮ್ಮ ಪಕ್ಷ ಹಿನ್ನಡೆ ಆಯಿತು. ಈಗ ಅನಿವಾರ್ಯವಾಗಿ ತೆಲುಗು ದೇಶಮು ಮತ್ತು ನಮ್ಮ ಜನತಾದಳ ನಿತೀಶ್ ಕುಮಾರು ಚಂದ್ರಬಾಬು ನಾಯ್ಡು ಅನಿವಾರ್ಯವಾಗಿ ತೊಗೋಬೇಕು. 2 ಟರ್ಮು ಪೂರ್ಣ ಬಹುಮತ ಇತ್ತು ಭಾರತೀಯ ಜನತಾ ಪಾರ್ಟಿ. ಕಾಶ್ಮೀರದ 370 ಇರ್ಬೋದು, ಇವತ್ತರ ಅಯೋಧ್ಯೆ ರಾಮ ಮಂದಿರ ಇರ್ಬೋದು, ತ್ರಿಬಲ್ ತಲಾಕ್ ಇರ್ಬೋದು, ಇಂಥ ಗಟ್ಟಿ ನಿರ್ಣಯ ತೊಗೊಲಿಕ್ಕೆ ಆಯಿತು. ಇವತ್ತು ನೋಡಿ SIR ಯಾವ ದೇಶದಲ್ಲಿ ನುಸುಳುಕೋರರು, ರೋಹಿಂಗ್ಯಾಗಳು, ಬಾಂಗ್ಲಾದೇಶರು, ಪಾಕಿಸ್ತಾನಿಯರು ಬಿಹಾರದಲ್ಲಿ 65 ಲಕ್ಷ ಮತದಾರರಿದ್ದರು. ಇವತ್ತು ಪಶ್ಚಿಮ ಬಂಗಾಳ ಪರಿಸ್ಥಿತಿ ಏನಿದೆ, ಹಿಂದೂಗಳು ಜೀವನ ಮಾಡಲಿಕ್ಕೆ ಸಾಧ್ಯತೆ ಪಶ್ಚಿಮ ಬಂಗಾಳದಲ್ಲಿ. ಇದಕ್ಕೆಲ್ಲ ಕಾರಣ ಯಾರು? ಇಂಥ ಅಯೋಗ್ಯರು, ಇಂಥ ನಾಲಾಯಕರು ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಮಾಡಿಕೊಂಡು ಶಾಮನೂರು ಶಿವಶಂಕರಪ್ಪ ಹೇಳ್ತಾರೆ ಶಿವಮೊಗ್ಗಕ್ಕೆ ಬಂದು ರಾಘವೇಂದ್ರ ಯಡಿಯೂರಪ್ಪ ಭಾಳ ಕೆಲಸ ಮಾಡ್ಯಾನ ಓಟ್ ಹಾಕಿರತ್ತ ಹೇಳ್ತಾರೆ. ಯಡಿಯೂರಪ್ಪನ ಶಿಷ್ಯರು ಸಿದ್ದೇಶನ್ ಸೋಲಿಸ್ಲಿಕ್ಕೆ ಓಪನ್ ಆಗಿ ಅಡ್ಡಾಡ್ತಾರೆ. ಅವ್ರು ತೊಗೊಂಡು ಇವ ಬಾಲಂಗೋಚಿಗಳನ್ನ ತೊಗೊಂಡು ಕರ್ನಾಟಕ ಅಡ್ಡಾಡ್ತಾನೆ. ನೀನು ಹೇಳಿನಿ, ನೀ ಸಕ್ಕರೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ವಿಜೇಂದ್ರ, ವಿದೇಶದಲ್ಲಿ ಏನು ಆಸ್ತಿ ಮಾಡಿದೆಯಲ್ಲ ಅದ್ರ ಬದಲಿ ಒಂದು 10 ಸಕ್ಕರೆ ಕಾರ್ಖಾನೆ ಮಾಡು ಕರ್ನಾಟಕದಲ್ಲಿ. 3,500 ಯಾಕೆ 4,000 ಕೊಡು ರೈತರಿಗೆ. ಇಂಥ ನಾಟಕ ಮಾಡೋರು ಜನ್ಮದಿನ ನಾ ರೈತರ ಜೊತೆಗೆ ಆಚರಣೆ ಮಾಡ್ತೀನಿ ಅಂಥೇಳಿ 7ಕ್ಕೆ ಸ್ಪೆಷಲ್ ಫ್ಲ್ಯಾಟ್ ತೊಗೊಂಡು ಬೆಂಗಳೂರಿಗೆ ಹೋಗಿ ಮಜಾ ಮಾಡಿದ್ದೂ ಫೋಟೋ ಅದಾವೆ. ಇವೆಲ್ಲ ರೈತರ ಜೋಡ ಚಲ್ಲಾಟ ಆಡ್ಕೋತ ಬಂದರೆ ನೀನು ನಿಮ್ಮ ಅಪ್ಪ ಅಂತೂ ಭಾಳ ಆಡಿದ್ದಾನೆ ಉತ್ತರ ಕರ್ನಾಟಕ ಜೊತೆಗೆ. ಅದನ್ನು ಹೇಳಿದ್ದೀನಿ. ಇವರಪ್ಪನೇ ಹೇಳಿದ್ದ 25,000 ಕೋಟಿ ರೂಪಾಯಿ ಕೊಡ್ತೀನಿ ಉತ್ತರ ಕನ್ನಡ. ಈ ಇವರಪ್ಪ ಮುಖ್ಯಮಂತ್ರಿ ಆಗಬೇಕಾದ್ರೆ ಯಾರು? ನಾವು ಕಾರಣ, ಉತ್ತರ ಕನ್ನಡದವರು. ಏನು ಕೊಡುಗೆ ಅದ? ಶಿವಮೊಗ್ಗಕ್ಕೆ ಫುಲ್ ನೈಟ್ ಲ್ಯಾಂಡಿಂಗ್ ಹಿಡಿದು ಕಾರ್ಗೋ ವಿಮಾನ ಅಂತ ವಿಮಾನ ನಿಲ್ದಾಣ, ಬಿಜಾಪುರಕ್ಕೆ ಒಂದು ಸಣ್ಣ ಕಟ್ಟಡ ಮಾಡ್ಬೇಕಂತ ಮಾಡಿದ್ದ. ನಾವು ಹೋರಾಟ ಮಾಡದೇ ಇದ್ದರೆ ಈ ರಾಜ್ಯ ಉದ್ಧಾರ ಆಗ್ತಿತ್ತ? ಅದಕ್ಕೆ ಇವತ್ತೇನು ನಮ್ಮ ತುಳಿಬೇಕು, ತನ್ನ ಮಗನೇ ಒಬ್ಬ ನಾಚಿಕೆ ಆಗ್ಬೇಕು ಯಡಿಯೂರಪ್ಪಗೆ. ನನ್ನ ಮಗ ಅಧ್ಯಕ್ಷನಾಗಿ ಮುಂದುವರಿತಾನೆ, ಮುಖ್ಯಮಂತ್ರಿಗಳಾಗೋ ಸಂಭವ ಇದೆ. ಇಷ್ಟು ನಾಚಿಕೆಡಿ ವ್ಯವಸ್ಥೆ ಸಾಕಾಗಿ ಹೋಗಿತ್ತು ಇವ್ರು ಭ್ರಷ್ಟಾಚಾರ ನೋಡಿ. 2 ವರ್ಷ ಯಡಿಯೂರಪ್ಪ ಕಾವೇರಿ ಮನೆ ಏನಿತ್ತಲ್ಲ, ಎಲ್ಲ ಹೆಣ್ಮಕ್ಳು ಗಂಡಸರು ಎಲ್ಲ ಅವ್ರು ಹಳೆಂದರು ಮರಿಮಕ್ಕಳು ಎಲ್ಲ ಕೂಡ ಒಂದೊಂದು ರೂಮ್ನಾಗ ಒಂದೊಂದು ಡಿಪಾರ್ಟ್ಮೆಂಟ್ ಎರಡೆರಡು. ಅಲ್ಪಸಂಖ್ಯಾಕ ಅದನ್ನು ಒಬ್ಬರು, ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ರೇಷನ್, ಆ ಸಣ್ಣ ಮಕ್ಕಳಿಗೇನು ಇದ್ರಾಗ ಕೊಡ್ತಾರಲ್ಲ ಈ ಪೌಷ್ಟಿಕ ಆಹಾರ, ಅದು ಯಡಿಯೂರಪ್ಪನ ಮಗಳು ಡೀಲ್ ಮಾಡ್ತಿದ್ರು. ಪೌಷ್ಟಿಕ ಆಹಾರ ಅಂದರೆ ಎಂಥದ್ದು ಬಡ ಮಕ್ಕಳಿಗೆ ಎಂಥದ್ದು ಕೊಟ್ಟರು ಇವರು. ಯಾವುದೋ ಒಂದು ಮದ್ರಾಸ್ ಚೈನಾ ಕಂಪ್ನಿ ಡುಪ್ಲಿಕೇಟ್, ಅದರೊಳಗೆ ಪೌಷ್ಟಿಕನೇ ಇಲ್ಲ. ಹೊಟ್ಟು ಈ ಜೋಳ ಮತ್ತು ಗೋಧಿ ಮ್ಯಾಗಿನೇನು ಹೊಟ್ಟು ಇರ್ತದಲ್ಲ ಅಂಥದ್ದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋಂಥ ಬ್ಲ್ಯಾಕ್ ಲಿಸ್ಟಿಗೆ ಸೇರಿದಂಥ ಒಂದು ಕಂಪ್ನಿ ಕೊಟ್ಟಿದ್ರು ಇವರು. ಇವತ್ತು ರೈತರ ಬಗ್ಗೆ ಬಡವ್ರ ಬಗ್ಗೆ ಮಾತಾಡ್ತಾರೆ.